ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬೆಕ್ಕುಗಳ ತುಂಟಾಟವನ್ನು ಇರೋ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಹಾಗೆ ಮ್ಯೂಸಿಕ್ ಮೂಲಕ ಹಾಕ್ತಾಯಿದ್ದೀನಿ. ಅವುಗಳ ತುಂಟಾಟ ನೋಡಿ ಎಲ್ಲರೂ. ಹಾಗೆ ನೋಡಿ ಹೇಗೆ ಮಾಡ್ತಾಯಿದೆ ಇದು ಬೆಕ್ಕು. ಒಂದಕ್ಕೊಂದು ಮನೆಯಲ್ಲಿ ಪ್ರೀತಿಯಿಂದ ಒಂದಕ್ಕೊಂದು ಆಟ ಆಡ್ತಾ ಇದ್ದಾವೆ. ಇದು ನೋಡಿ ಮರ ಏರಿಬಿಟ್ಟಿದೆ. ನಮ್ಮ ಹೇಜಲ್ ಕೂಡ ಮರ ಇರುತ್ತೆ. ಪ್ಲೇ ಏರಿಯಲ್ಲಿ ಬಿಟ್ಟರೆ ಅಲ್ಲೆಲ್ಲ ಮರಗಳಿದಾವಲ್ಲ, ಅಲ್ಲಿ ಕೂಡ ಇರುತ್ತೆ ಅದು ಕೂಡ. ನೋಡಿ ಇದು ಪಾಪ, ಅದಕ್ಕೆ ಮುಂದೆ 2 ಕಾಲುಗಳು ಇಲ್ಲ. ಅದಕ್ಕೆ ಯಾರೋ ನೀರು ಕುಡಿಸ್ತಾ ಇದ್ದಾರೆ. ನೋಡಿ, ಇದು ಬೆಕ್ಕು ಕೆಳಗೆ ಬೀಳ್ತಾ ಇದೆ. ಇನ್ನೊಂದು ಬೆಕ್ಕು ನೋಡ್ತಾ ಇದೆ ಅಲ್ಲಿ ಮೇಲೆ. ನೋಡಿ ಹೇಗೆ ಜೋತಾಡ್ತಾ ಇದೆ. ಇದು ಒಂಥರ ತಮಾಷೆಯಾಗಿ ಕಾಣಿಸುತ್ತೆ. ಓಕೆ, ಪಾಪ ಎಲ್ಲಿ ಬೀಳ್ತೀನಂತ ಭಯ ಬೆಕ್ಕಿಗೆ. ಅದಕ್ಕೆ ಅದನ್ನು ಹಿಡ್ಕೊಂಡು ಮೇಲೆ ಇರೋಕ್ಕೆ ಟ್ರೈ ಮಾಡ್ತಾ ಇದೆ. ಕೆಳಗೆ ಬಿತ್ತು. ಅಲ್ಲೇ ಕಾಂಪೌಂಡ್ ಮೇಲೆ ಕುತ್ಕೊಂತು. ನೋಡಿ ಇದು ಹೇಗೆ ತನ್ನ ಮರಿಯನ್ನೇ ಹೊಡಿತಾ ಇದೆ. ನಾಯಿ ಬಂತಲ್ಲ, ಮನೆಯಲ್ಲಿರೋ ಸಾಕಿದ ನಾಯಿ, ಅದನ್ನು ಬಿಡಿಸ್ತು. ಇದು ನೋಡಿ ಮರಿ ಜೊತೆ ಆಟ, ಸುಮ್ಮನೆ ಹೊಡ್ಕೊಂಡು ಆಟ ಆಡ್ತಾ ಇದೆ. ಇನ್ನೊಂದು ಬೆಕ್ಕು ಹೊಡ್ಕೊಂಡು ಹೋಗ್ತಾ ಇದೆ. ಬೆಕ್ಕಿನ ಆಟ ನೋಡೋಕ್ಕೆ ಒಂಥರ ತಮಾಷೆ ಆಗಿರುತ್ತೆ. ನೋಡಿ, ಇದು ತಾನು ಬಂದು ಆ ಮರಿ ಜೊತೆ ಆಟ ಆಡ್ತಾ ಇದೆ. ಅವೆರಡಕ್ಕೂ ಮರಿ ಒಂದು ಆಟದ ವಸ್ತು. ಇದು ನೋಡಿ ಅಮ್ಮನ ತಪ್ಪಿಕೊಂಡು ಹೇಗೆ ಮುದ್ದು ಮಾಡ್ತಾ ಇದೆ ಇದು. ನೋಡಿದೆ ಹೇಗೆ ಫಾಸ್ಟಾಗಿ ಇರೋದೇ ಇಷ್ಟು ಚಿಕ್ಕದಾಗಿರುತ್ತೆ. ಹೈಟ್ ಇರಲ್ಲ ಇದಕ್ಕೂ. ನೋಡಿ ಹೇಗೆಲ್ಲ ಆಟ ಆಡ್ತೀವಿ. ಇದು ನೋಡಿ ಎಷ್ಟು ವೆಯ್ಟ್ ಇದೆ. ಇದು ಒಂದು 10 kg ಇರ್ಬೋದು ಅನಿಸುತ್ತೆ. ನೋಡಿ, ಇದು ಮರಿ ಮುಂದೆ ಹೋದರೆ ತಾನು ಕೂಡ ಹಿಂದೆನೇ ಬರ್ತಾಯಿದೆ. ಇದಕ್ಕೆ ಮರಿಗೆ ಎಲ್ಲ ಪಾಠನೂ ಕಲಿಸುತ್ತೆ ಬೆಕ್ಕು. ಅದು ಹೇಗೆ ಜಂಪ್ ಮಾಡೋದು, ಹೇಗೆ ಕಾಂಪೌಂಡ್ ಹತ್ತೋದೆಲ್ಲ ತಾನು ಮಾಡಿ ತೋರಿಸುತ್ತೆ. ಮರ ಹತ್ತೋದು ನೋಡಿ, ಅದನ್ನು ಮರ ಹತ್ತಿದ್ದು ನೋಡಿ. ಈಗ ಈ ಮರಿನೂ ಕಾಂಪೌಂಡ್ ಇರುತ್ತೆ. ಅಮ್ಮ ಹೇಗೆ ಮಾಡುತ್ತೆ ಅದು ತಾನು ಹಾಗೆ ಮಾಡ್ತಾ ಇದೆ. ತುಂಬ ತಮಾಷೆಯಾಗಿದೆ. ನೋಡಿ ಇದು ತಾಯಿ ಹೇಗೆ ಮಾಡುತ್ತೆ ಹಾಗೆ ಮಾಡುತ್ತೆ. ಇದು ನೋಡಿ ಮಗ್ಗಲ್ಲಿರೋ ನೀರು ಕೈಯಿಂದ ತಗೊಂಡು ಕುಡಿತಾ ಇದೆ. ಇದು ನೋಡಿ ಮೆಟ್ಲು ಹತ್ತೋದು ಕಲಿಸುತ್ತೆ ಮಗುಗೆ. ಇದು ನೋಡಿ ಮಗುನ ಹೇಗೆ ಹಿಡ್ಕೊಂಡಿದೆ. ಇದು ಆಟ ಆಡ್ತಾ ಇದೆ ಮಗು ಜೊತೆ. ಇದು ಇನ್ನೂ ಆಗ್ತಾನೆ ಹುಟ್ಟಿರ್ಬೋದು ಅನಿಸುತ್ತೆ. ಚಿಕ್ಕದಾಗಿದೆ ಮಗು, ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ. ಇದು ನೋಡಿ ತಾಯಿ ಹೇಗೆ ಕಲಿಸುತ್ತೆ. ಅದು ಮುಂದೆ ಹೋಗುತ್ತೆ, ಅದು ಹಿಂದೆ ಮರಿ ಬರುತ್ತೆ. ಈ ಬೆಕ್ಕುಗಳು ಎಲ್ಲ ಹತ್ತೋದು ಇಳಿಯೋದು ಎಲ್ಲ ಮುಂಚೆಯಿಂದಲೂ ಮರಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತವೆ. ಇದು ನೋಡಿ ಮಗು ಜೊತೆ ಆಟ ಆಡ್ತಾ ಇದೆ ತಾಯಿ. ಇದು ನಮ್ಮ ಹೇಜಲ್ ಕೂತ್ಕೊಂಡಿದೆ. ಅದಕ್ಕೂ ಮನೆಯಲ್ಲಿ ಓಡಾಡುತ್ತೆ. ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಹೊರಗಡೆ ಬಿಟ್ಟರೆ ಬೇರೆ ಬೆಕ್ಕುಗಳೆಲ್ಲ, ಬೆಕ್ಕು ನಾಯಿ ಎಲ್ಲ ಡೇಂಜರ್ ಅಂತ ಹೊರಗಡೆ ಬಿಡಲ್ಲ ಅದನ್ನು. ಇದು ನೋಡಿ ಓವರ್ ವೇಟ್ ಬೆಕ್ಕಿದು. 6 kg 10 kg ಇರ್ಬೋದು. ನೋಡಿ ಬೆಕ್ಕುಗಳ ತುಂಟಾಟ ನೋಡೋದೇ ಒಂದು ಚೆಂದ. ನೋಡಿ ತಾಯಿ ಹೇಗೆ ಮಾಡುತ್ತೆ, ಮಗನೂ ಹಾಗೆ ಮಾಡ್ತಾ ಇದೆ. ನೋಡಿ ಮರಿಗಳನ್ನು ಕರ್ಕೊಂಡು ಹೋಗ್ತಾ ಇದೆ. ನೋಡಿ ತಾಯಿ ನೋಡಿ ಎಲ್ಲ ಕಲಿಯೋದು. ಅದಕ್ಕೆ ತಾಯಿಯೇ ಮೊದಲ ಗುರು ಅಂತಾರೆ.
ಇದುವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಜಲ್ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್.